ಗೈಸ್ ನಮಸ್ತೆ. ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಇಂಟೆನ್ಷನ್ ಬಂದು ನಾವು ಒಂದು ನಂಬರ್ ಡಿಸೈನ್ ಆದಾಗ ಸೊ ಯಾವಾಗಲೂ ಏನು ಮಾಡ್ತೀರಾ, ಒಂದು ನಂಬರ್ ಡಿಸೈನ್ನ ನೀವು ತೊಗೋತೀರಾ. ಜನರಲಾಗಿ ನಂಬರ್ ಡಿಸೈನ್ ನಾನು ಅಡ್ವೈಸ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಯಾವಾಗಲೂ ಕೂಡ ರೆಡಿ ಇರೋವಂಥ ಒಂದು ನಂಬರ್ಸ್ಗಳಿರಲ್ಲ. ಒಂದಷ್ಟು ಲಿಸ್ಟ್ ಇರುತ್ತೆ, ಚೆನ್ನಾಗಿರೋ ನಂಬರ್ಸ್ನ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ. ಅದೇ ರೀತಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಬಟ್ ಕೆಲಸ ಎಲ್ಲ ಇದರ ಲೇಟ್ ಆಗ್ತಾ ಇರುತ್ತೆ. ಏನಕ್ಕೆ ನಂಬರ್ ಬದಲಾಯಿಸೋದು ಒಂಥರ ಪರ್ಮನೆಂಟ್ ಪರಿಹಾರ ಥರ ಇದು. ಸೊ ಇಡೀ ಪ್ರಪಂಚದಲ್ಲಿ ಈ ಮೊಬೈಲ್ ನಂಬರ್ ಒಂದು ವ್ಯಕ್ತಿಗೂ ಅಂದರೆ ಆ ನಂಬರ್ ಏನಿದೆ ಅದು ಒಬ್ಬರೇ ಯೂಸ್ ಮಾಡೋಕ್ಕಾಗಲ್ಲ. ಇದು ಕಂಪ್ನಿ ನಂಬರ್ಸ್ಗಳು ಬಿಟ್ಟು ಪರ್ಸ್ನಲ್ ಅಂತ ಬಂದಾಗ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು ಎಲ್ಲನೂ ಕೂಡ ಲಿಂಕ್ ಆಗೋದು ಒಂದೇ ಒಂದು ನಂಬರಿಗೆ. ಸೊ ಈ ನಂಬರ್ನ ಬದಲಾಯಿಸ್ಬೇಕಾದ್ರೆ ಕೆಲವರಿಗೆ ಟೈಮ್ ಚೆನ್ನಾಗಿದ್ದರೆ ಬೇಗ ಸಿಗುತ್ತೆ, ಕೆಲವು ಸಲ ನಂಬರ್ಸ್ಗಳು ಸಿಗೋಲ್ಲ. ಬಟ್ ನಂಬರ್ ಹುಡ್ಕೋಕ್ಕೆ ನಾನು ಕೊಟ್ಟಾಗ ಕೆಲವು ಸ್ಟೆಪ್ಸ್ಗಳು ಕೊಟ್ಟಿರ್ತೀನಿ. ಅದಿದ್ದು ಕೂಡ ಕೆಲವು ಸಲ ಮಿಸ್ಟೇಕ್ಸ್, ಅಂದರೆ ನಿಮಗೆ ಐಡಿಯಾ ಇರೋದಿಲ್ಲ, ಗೊತ್ತಾಗಲ್ಲ. ಏನಕ್ಕೆಂದರೆ ಫಸ್ಟ್ ಬಂದು ಬರೀ ನಂಬರ್ಗೋಸ್ಕರ ಬರ್ತೀರಾ. ಕೆಲವು ವಿಷಯಗಳು ಎಕ್ಸ್ಟ್ರಾ ಕೊಟ್ಟಾಗ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾವಾಗಲೂ ನೋಡಿ ಒಂದಷ್ಟು ಸ್ಟೆಪ್ಗಳನ್ನ ನೀವು ನೆನ್ಪಿಟ್ಕೋಬೇಕು. ಮೊದಲನೇ ಸ್ಟೆಪ್ಪಲ್ಲಿ ಈ ರೀತಿ ಜೋಡಿಗಳು ನಿಮ್ಮ ಹೊಸ ನಂಬರಲ್ಲಿ ಈ ಜೋಡಿಗಳು ಇರಬಾರ್ದು, ಆಯಿತಾ. ಇದ್ದಿದ್ದರಿಂದ ನಿಮಗೆ ಸಮಸ್ಯೆ ಇತ್ತು. ಈಗೇನು ಮಾಡ್ತೀರಾ, ಈ ನಂಬರ್ಗಳನ್ನ ನೀವು ಆಯ್ಕೆ ಮಾಡಲ್ಲ. ಕಾಮನ್ ಸೆನ್ಸು. ಸೊ ಯಾರಾದರೂ ಕೂಡ ಇದನ್ನು ಫಾಲೋ ಮಾಡೇ ಮಾಡ್ತೀರಾ, ಆಯಿತಾ. ನೆಕ್ಸ್ಟ್ ಸ್ಟೆಪ್ಗಳೇನೆ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಮೊಬೈಲ್ ಡಿಸೈನ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಮೊಬೈಲ್ ನಂಬರ್ ಯಾವಾಗಲೂ ನಿಮಗೆ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರತಿ ಹೆಜ್ಜೆಲೂ ಹುಷಾರಾಗಿರಿ ಮತ್ತು ಯಾವಾಗಲೂ ಕನ್ಸಲ್ಟ್ ಮಾಡಿ ಪ್ರಾಪರಾಗಿ ನಂಬರ್ನ ಸೆಲೆಕ್ಟ್ ಮಾಡಿ. ಏನಕ್ಕೆ ಅಂದರೆ ನೀವು ನಂಬರ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವ್ಯಾವುದು ಜೋಡಿಗಳನ್ನ, ಅಂದರೆ ಪೇರ್ಸ್ ಏನಿರುತ್ತೆ, ಒಳ್ಳೊಳ್ಳೆ ಜೋಡಿಗಳೇನಿರುತ್ತೆ, 1 3 ಆಗಲಿ 1 7 ಆಗಲಿ, ಅಥವಾ ಈ ರೀತಿ ಕೆಲವು ಕಾಂಬಿನೇಷನ್ಸ್ಗಳನ್ನ ನಾವೇನು ಯೂಸ್ ಮಾಡ್ತೀವಲ್ಲ, 7 3 ಈ ಥರದ್ದು, 5 1. ಸೊ ಈ ಥರದ್ದು ಯಾರಿಗೂ ಉಪಯೋಗ ಆಗುತ್ತೆ ಏನು ಇರುತ್ತೆ ಅದರದ್ದೊಂದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಎಂಡಿಂಗಲ್ಲಿ ಹಾಕಿರ್ತೀನಿ. ಅಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಅಂದರೆ ವೇದಿ ಗ್ರಿಡ್ ಉಪಯೋಗ ಏನು, ಲೋಶೋ ಗ್ರಿಡ್ ಏನು, ಮತ್ತು ಇದು ನೀವೇನು ನೋಡ್ತೀರೋ ಇದೇ ನೋಟ್ಸು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ಬೇರೆ ನೋಟ್ಸ್ಗಳು ಕೂಡ ಹಾಕಿದ್ದೀನಿ, 18-20 ಪೋಸ್ಟ್ ಹಾಕಿದ್ದೀನಿ ಎಲ್ಲ ಸಬ್ಜೆಕ್ಟ್ ವಿಷಯದಲ್ಲೂ. ಮುಂದೆ ಕೂಡ ಆ್ಯಡ್ ಮಾಡ್ತಾ ಇರ್ತೀನಿ, ಅದನ್ನು ಚೆಕ್ ಮಾಡ್ತಾ ಇರಿ. ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ ಆ ಜೋಡಿದ ಜೊತೆಲಿ ಈ ರೀತಿಯ ಒಂದು ಜೋಡಿಗಳನ್ನ ಕೂಡ ಅವಾಯ್ಡ್ ಮಾಡಬೇಕು. ಯಾಕಂದರೆ ನ್ಯೂಮರಾಲಜಿಯ ಒಂದು ಬೇಸಿಕ್ ರೂಲ್ಸ್ ಅದು, ಸಿದ್ಧಾಂತ ಅಂತ ಹೇಳ್ತೀವಿ. ಲೈಕ್ ಅಲ್ಲೇನಂತಂದರೆ ಒಂದೇ ಸಂಖ್ಯೆನ ನಾವು ಹಲವು ಬಾರಿ ಉಪಯೋಗಿಸೋದ್ರಿಂದ ಅದರ ಒಂದು ಏನೇ ಲಾಭ ಇರುತ್ತೆ ಅದು ಯಾವಾಗಲೂ ಮಿಸ್ಟೇಕ್ ಆಗುತ್ತೆ. ಮೊಬೈಲ್ ನಂಬರಲ್ಲಿ ಕೂಡ ಆಗುತ್ತೆ, ನಾವಿದು ನೋಡಿದ್ದೀವಿ. ಏನಂದರೆ ಈ ರೀತಿ ಈಗ 555ನ ಜಾಸ್ತಿ ಫೇಮಸ್ ಮಾಡಿದ್ರು. 555 ಏನಾಗುತ್ತೆ ಅಂದರೆ ಮ್ಯಾನಿಪ್ಯುಲೇಷನ್ ಕೂಡ ಮಾಡ್ತೀರಾ, ದುಡ್ಡು ಕೊಟ್ಟರು ಕೂಡ ಮೋಸ ಆಗುತ್ತೆ ಮತ್ತು ಫೈನಾನ್ಷಿಯಲ್ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ. ಸುಮಾರು ಸಲ ಹೇಳಿದ್ದೀನಿ. ಅದೇ 6 ಬಂದಾಗ ರಿಲೇಷನ್ಶಿಪ್ ಇಶ್ಯೂಸ್ ಕೊಡುತ್ತೆ. ತುಂಬ ಡಿಮ್ಯಾಂಡಿಂಗ್ ಆಗಿರ್ತೀರಾ, ನಿಮ್ಮದೇ ಆದ ರೀತಿಯಲ್ಲಿ ಬೇರೆ ರೀತಿ ಕೆಲಸ ಮಾಡ್ತೀರಾ. 7 ಪ್ರಾಬ್ಲಮ್, 8 ಪ್ರಾಬ್ಲಮ್, 9 ಪ್ರಾಬ್ಲಮ್, ಅದೇ ರೀತಿ 1 2 ಕೂಡ ಪ್ರಾಬ್ಲಮ್ಮೇ. ಸೊ ಯೂಸಬಲ್ ನಂಬರ್ಸ್ ಏನಾದ್ರು ಕಾಣಿಸಿದೆಯೇ ಇಲ್ಲ. ಬಟ್ ಈ ರೀತಿ ನಂಬರ್ಸ್ನ ನಾವು ಕಂಪ್ನಿ ಪರ್ಪಸ್ಗೆ ಯೂಸ್ ಮಾಡಬಹುದು. ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಕಂಪ್ನಿ ನೀವು ಡಿಸೈನ್ ಮಾಡಿಸ್ತೀರಾ ಗೊತ್ತಾ, ಎಷ್ಟೊಂದು ಜನ ಡಿಸೈನ್ ಮಾಡಿಸಿದ್ದೀರಾ. ನಿಮ್ಮದು ವರ್ಕ್ಗೆ ಅಂತ ಬೇರೆ, ಪರ್ಸ್ನಲ್ ಲೈಫ್ಗೆ ಬೇರೆ, ಮತ್ತು ನಿಮ್ಮ ಕೆಲಸಕ್ಕೆ ಬೇರೆ. ಏನಕ್ಕೆ ಮನೇಲಿರಂಗೆ ನಾವು ಹೊರಗಡೆನೂ ಹೋಗಿ ಕೆಲಸ ಮಾಡಲ್ಲ ಅಲ್ವಾ. ಹೊರಗಡೆ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಮೇಂಟೈನ್ ಮಾಡ್ತೀವಿ, ಮನೇಲಿದ್ದಾಗ ಏನು ಮಾಡ್ತೀವಿ, ಸಿಂಪಲ್ ಆಗಿರ್ತೀವಿ. ಸೊ ಹಾಗಾಗಿ ನಂಬರ್ಗಳು ಕೂಡ ಬೇರೆ. ನಮ್ಮ ನೆಂಟರುಗಳ ಜೊತೆ ಇರಬೇಕಾದ್ರೆ ನಾವು ಬೇರೆ ಥರ ಇರ್ತೀವಿ, ಕೆಲಸದವ್ರ ಹತ್ರ ಅಥವಾ ಓನರ್ಗಳ ಹತ್ರ ಎಲ್ಲರ ಥರ ಕೂಡ ನಾವು ಡಿಫ್ರೆಂಟ್ ಆಗಿರ್ತೀವಿ. ಸೊ ನಂಬರ್ ಕೂಡ ಅದೇ ರೀತಿ ಬದಲಾಗುತ್ತೆ. ಸೊ ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಈ ರೀತಿ ಒಂದು ನಂಬರ್ಗಳನ್ನ ಉಪಯೋಗಿಸ್ಬೇಕಾದ್ರೆ ಇದನ್ನು ನಾವು ಮಧ್ಯದಲ್ಲಿ ಕೊಡ್ತೀನಿ ಯಾವಾಗಲೂ. ಏನಕ್ಕೆ ನಿಮ್ಮ ಗ್ರಿಡ್ ಬರೆದಾಗ ಲೋಶೋ ಗ್ರಿಡ್ ಆ್ಯಂಡ್ ವೇದಿಕ್, ಎಸ್ಪೆಷಲಿ ಲೋಶೋದಲ್ಲಿ ಕೊಡಬಾರ್ದು ಸೆಲೆಕ್ಟ್ ಮಾಡ್ತೀವಿ. ವೇದಿಕಲ್ಲಿ ಯೂಸ್ ಮಾಡ್ತಿರೋ ನಂಬರ್ ಈ ಒಂದು ಸಂಖ್ಯೆ ಏನಿದೆ ಇದರ ಉಪಯೋಗ ಆಗುತ್ತಾ ಅಲ್ವಾ ಅಂತ. ಸೊ ನೀವು ಯಾವುದೇ ಒಂದು ನಂಬರ್ ಕಳಿಸಿದ್ರೆ 2 ಮೆಥಡ್ಸ್ನ ಚೆಕ್ ಮಾಡಿ ಆಮೇಲೆ ನಂಬರ್ ಬೇಕಾ ಬೇಡ ಅಂತ ಕ್ಯಾನ್ಸಲ್ ಮಾಡೋದು. ಅದನ್ನು ಕೂಡ ನೆನ್ಪಿಟ್ಕೊಂಡಿರಿ. ಕ್ಯಾನ್ಸಲ್ ಮಾಡೋದೇನಕ್ಕೆ ಅಂದರೆ ನಂಬರ್ ತಗೊಳ್ಳಿ ಅಂತಲ್ಲ, ಬದಲಾಯಿಸ್ತಾ ಇದ್ದೀರಾ, ಒಂದು ಒಳ್ಳೆ ನಂಬರ್ನ ತಗೊಳ್ಳಿ ಅಂತ. ನಿಧಾನ ಆಗುತ್ತೆ, ಸಡನ್ನಾಗಿ ನೀವು 2 ದಿನಕ್ಕೆ ಆ ಥರ ಎಲ್ಲ ಆಗಲ್ಲ. ಇದು ನಿಧಾನ ಆದರೂ ಪರವಾಗಿಲ್ಲ, ಕರೆಕ್ಟಾಗಿರೋ ನಂಬರ್ ತೊಗೊಳ್ಳಿ. ಮತ್ತು ಇದು ನೆನ್ಪಿಟ್ಕೊಳ್ಳಿ, ನಾನು ಮಾಡಿದ ಮಿಸ್ಟೇಕ್ನ ಮಾಡಬೇಡಿ. ಮೊದಲನೇದೇನಂತ ಹೇಳಿದೆ, ಜೋಡಿ ಪದಗಳು ಉಪಯೋಗಿಸ್ಬೇಡಿ. ಜೋಡಿ ಯಾವುದು ಪೇರ್ಸ್ ಅಂತ ಹೇಳ್ತೀವಿ ಅದನ್ನು ಕರೆಕ್ಟಾಗಿ ಉಪಯೋಗಿಸಿ ಅಂತ. ಮೂರನೇದೇನಾಯಿತು ಅಂದರೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಇದು ನನ್ನದೇ ನಂಬರು. ಸೊ ನಾನು ಏನೀಗ ನಿಮ್ಗೆಲ್ಲರಿಗೂ ಕಾಂಟ್ಯಾಕ್ಟಲ್ಲಿದ್ದೀನಿ, ಇದೇ ನಂಬರ್ಲಿರೋದು. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಏನು ಮಾಡಿದೆ ಅಂದರೆ ಬರೀ ಟೋಟಲ್ ಮಾತ್ರ ಫೋಕಸ್ ಮಾಡಿದೆ ನಾನು. 41 ಬೇಕು, 41 ಬೇಕು, 41 ಬೇಕು, ಸಿಕ್ಬಿಟ್ರೆ ಸಾಕು ಅಂತ. ಜೋಡಿಗಳ ಬಗ್ಗೆ ನನಗೆ ಗೊತ್ತಿತ್ತು. ಬಟ್ ಏನಂದರೆ ಸ್ಟಾರ್ಟಿಂಗ್ 4 ನಂಬರ್ಸ್ನ ರೂಲ್ಸ್ ಅದು. ಸ್ಟಾರ್ಟಿಂಗ್ 4 ನಂಬರ್ ಏನೂ ಆಗಲ್ಲ ಅಂತ ನಾನು ಕಲಿತಿದ್ದೆ. ನಮಗೂ ಕೂಡ ಕಲಿಸಿರು, ನಿಮಗೂ ಅದನ್ನೇ ಹೇಳ್ತಾ ಬಂದಿರ್ತಾರೆ ಬೇರೆಯವರು ಕೂಡ. ಇದು ಕಂಪ್ನಿ ನಂಬರು. ಸೊ ಇದು ನಿಮ್ಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಕೊನೆ ನಂಬರ್ಗಳನ್ನ ಕರೆಕ್ಟಾಗಿರೋದನ್ನು ಉಪಯೋಗಿಸಿ ಅನ್ನೋ ಪದನ ಕೇಳಿರ್ತೀರ ಸುಮಾರು ಸಲ. ನಾನು ಅದೇ ಥರ ಏನು ಮಾಡಿದೆ, ನಂಬರ್ನ ತಗೊಂಡೆ. ಬಟ್ ಇಲ್ಲಿ ನಾನು ಹುಷಾರಾಗಬೇಕಾಗಿದೆ ಏನಂತಂದರೆ
ಒಂದು ಪೇರ್ನ ನಾನು ಜಾಸ್ತಿ ರಿಪೀಟ್ ಮಾಡಿಸಿದ್ದೀನಿ. ಅದು ಯಾವುದು ಅಂದರೆ 37. ಈ ರೀತಿ ನಾನು ಜೋಡಿಗಳಾಗಿ ಮಾಡಿದಾಗ ನೋಡಿ ಈ ನಂಬರ್ನ ಈ ರೀತಿ ಏನಾಗ್ತಿದೆ, 1 ಸಲ 2 ಸಲ 3 ಸಲ 4 ಸಲ. ಸೊ ಇದರ ಎಫೆಕ್ಟ್ ಕೂಡ ಆಗುತ್ತಾ ಅಂದರೆ ಆಗಿದೆ. ನಾಲೆಡ್ಜ್ ವಿಷಯದಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ. ಮತ್ತು 3ನೇ ನಂಬರ್ಗಳು 1 2 3 4, 7ನೇ ನಂಬರ್ಗಳು. ಸೊ ಈ ರೀತಿ ಎಲ್ಲೋ ಒಂದು ಕಡೆ ಈ ನಂಬರ್ ಉಪಯೋಗಿಸ್ಬೇಕಾದ್ರೆ ಏನಕ್ಕೆ ಉಪಯೋಗಿಸ್ತೀವಿ ಅದ್ರ ಮೇಲೆ. ಸೊ ನಾನು ನಾಲೆಡ್ಜ್ ಮೇಲೇ ಪ್ರಿಫರೆನ್ಸ್ ಇತ್ತು, ನಾಲೆಡ್ಜ್ ಶೇರ್ ಮಾಡಬೇಕು ಅಂತ, ಪ್ರಾಫಿಟ್ ವೈಸ್ ಕನ್ವರ್ಟ್ ಮಾಡಲ್ಲ ಅಂತ ಫಿಕ್ಸ್ ಆಗಿದೆ. ಸೊ ಅದರಿಂದ ಎಲ್ಲೋ ಒಂದು ಕಡೆ ನನಗದು ಪ್ರಾಬ್ಲಮ್ ಕೊಟ್ಟಿದೆ. ಬಟ್ ಓವರಾಲ್ ಬಂದಾಗ ಈ ನಂಬರ್ಸ್ ಯೂಸ್ ಮಾಡಬಾರ್ದು, ಮತ್ತು ಇಲ್ಲಿ ಮಾಡಿದಂಥ ಮಿಸ್ಟೇಕ್ನ ಮಾಡಬೇಡಿ. ಇದರಲ್ಲಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ರಿಮೈನಿಂಗ್ ಎಲ್ಲ ನಾನು ಕೊಟ್ಟಿದ್ದೀನಿ, ಯಾವ ರೀತಿ ಡಿಸೈನ್ ಮಾಡಬೇಕು ಏನು ಇತ್ತು ವಗೇರ ಎಲ್ಲ ನಿಧಾನಕ್ಕೆ ನೋಡ್ಕೊಳ್ಳಿ. ಇಷ್ಟು ನೀವು ಮೊಬೈಲ್ ನಂಬರ್ನ ಡಿಸೈನ್ ಮಾಡಬೇಕಾದ್ರೆ, ಹೊಸ ಮೊಬೈಲ್ ನಂಬರ್ ತೊಗೋಬೇಕಾದ್ರೆ ಇಷ್ಟನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕೇನು ಇತ್ತು ಅಂತ. ಮತ್ತು ಇಲ್ಲಿ ಕೆಳಗಡೆ ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ. ಅದು ನಿಮಗೆ A to Z ವೇದಿಕ್ ಗ್ರಿಡ್ ಆಗಿರ್ಬೋದು, ಮೊಬೈಲ್ ನ್ಯೂಮರಾಲಜಿ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಪ್ರತಿಯೊಂದ್ರದ್ದು ಕೂಡ ಅದು ಅಲ್ಲಿಗೆ ನಿಮಗೆ ಡೈವರ್ಟ್ ಮಾಡುತ್ತೆ. ಸೊ ಇದಿಷ್ಟು ಒಂದು ಮೇಯ್ನ್ ಪಾಯಿಂಟ್ಸ್ಗಳು ನೀವು ನೆನ್ಪಿಟ್ಕೋಬೇಕಾಗಿರೋದು. ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದರ ಮೇಲೆ ನೀವು ಯಾವಾಗಲೂ ಮೊಬೈಲ್ ನಂಬರ್ನ ಡಿಸೈನ್ ಮಾಡಿ. ಯಾರಾದರೂ ಅಷ್ಟೇ, ನನ್ನ ಜೊತೆ ವರ್ಕ್ ಮಾಡ್ತೀನಿ ಅಂತ ಯಾರು ಹೇಳ್ತೀರೋ ಅವ್ರಿಗೂ ಇದೇ ಆಫರು. ಮತ್ತು ಯಾರು ಇದು ಮಾಡ್ತಿರೋದು. ಸೊ ಎಷ್ಟೊಂದು ಜನ ಮತ್ತೆ ಕೇಳಿದ್ರಲ್ಲ ನನ್ನ ಜೊತೆ ವರ್ಕ್ ಮಾಡೋಕ್ಕೆ ಬೇಕು ಅಂತ, ನೀವು ನನಗೆ ಮೆಸೇಜ್ ಮಾಡಿ ಈ ನಂಬರಿಗೆ, ಆಯಿತಾ? ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಏನು ಇತ್ತು ಅಂತ. ನನ್ನ ಜೊತೆ ಕೆಲಸ ಮಾಡೋಂಗಿರೋ ಕೂಡ ಮಾಡಿ. ಬಟ್ ಇದನ್ನು ನೀವು ನೆನ್ಪಿಟ್ಕೋಬೇಕಾಗಿರೋದು. ಸೊ 3-4 ಪಾಯಿಂಟ್ಗಳಿವೆ. ಅದಕ್ಕೇನು ಮಾಡ್ತೀನಿ, ಕೆಲವು ಸಲ ರಿಪೀಟ್ ಆದರೆ, ಜೋಡಿಗಳು ರಿಪೀಟ್ ಆದರೆ ಬೇಡ ಅಂತ ಹೇಳ್ತೀನಿ. ಕೆಲವು ನಂಬರ್ಸ್ಗಳು ನಿಮ್ಗೆ ಅವಶ್ಯಕತೆ ಇರಲ್ಲ, ಅದು ರಿಪೀಟ್ ಆದರೆ ಬೇಡ ಅಂತೀನಿ. ಲೋಶೋ ಗ್ರಿಡ್ನ ಕಳಿಸಿ ಅಂತ ಹೇಳ್ತೀನಿ. ಎಲ್ಲನೂ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ಲೋಶೋ ಗ್ರಿಡ್ ಯಾವ ರೀತಿ ರೆಡಿ ಮಾಡೋದು, ಸಾಫ್ಟ್ವೇರು, ವೇದಿಕ್ ಗ್ರಿಡ್ ಅಂದರೆ ಏನು, ವೇದಿಕ್ ಗ್ರಿಡಲ್ಲಿ ಕೆಲವು ಮಾಹಿತಿಗಳೇನೇನು ಗೊತ್ತಿರಬೇಕು, ಮತ್ತು ಬೇರೆದು ಏನಿರಬೇಕು ಎಲ್ಲನೂ ಕೂಡ ಕೊಡ್ತೀನಿ. ಅಥವಾ ಕೆಳಗಡೆನೇ ಇರುತ್ತೆ ನೋಡಿ, ಸ್ವಲ್ಪ ಕೆಳಗಡೆ ಬಂದರೆ ಎಲ್ಲ ಡೀಟೇಲ್ಸ್ಗಳು ಕೆಳಗೇ ಇರುತ್ತೆ. ನೀವು ಅದನ್ನು ನೋಡಿಕೊಂಡು ನಿಮ್ಮ ಪಾಡು ನೀವು ಕಲಿಬೋದು. ಉದಾಹರಣೆಗೆ ರೀಡ್ ಮೋರ್ ಕೊಟ್ಟರೆ ಇದು ಸರ್ವಿಸಸ್ ಇದು. ಸೊ ಎಲ್ಲನೂ ಕೂಡ ನೋಡಿ ಈ ರೀತಿ ಲಿಸ್ಟ್ ಇದೆ. ಇದು ಪ್ರತಿಯೊಂದನ್ನು ಕೂಡ ಅದರ ಲಿಸ್ಟ್ ಮಾಡಿದ್ದೀನಿ. ಅದರ ಪ್ರಕಾರ ನೀವು ಮತ್ತು ಫ್ರೀ ಅಪಾಯಿಂಟ್ಮೆಂಟ್ ಇರುತ್ತೆ. ದಯವಿಟ್ಟು ಯಾರು ಇದು ಮಾಡ್ತಿದ್ದೀರೋ ಅದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಫ್ರೀ ಅಪಾಯಿಂಟ್ಮೆಂಟ್ ಇದೆ. ನೀವು ಟೈಮ್ ತೊಗೊಂಡು ಕಾಲ್ ಮಾಡಿ. ಈಗ ಕಾಲ್ ರಿಸೀವ್ ಮಾಡಲ್ಲ ಅಂತ ಹೇಳ್ತೀರಾ, ನಂದು ಅಪಾಯಿಂಟ್ಮೆಂಟ್ಸ್ ಎಲ್ಲ ಓಪನ್ ಮಾಡಿ ನೋಡಿ ಲಿಂಕು. ಇವತ್ತು ನನಗೆ ಅವೈಲೇಬಲ್ ಇದೆ ಅಂತಂದರೆ ನಾನು ಮಾತಾಡ್ತೀನಿ. ಬಟ್ ಇವತ್ತು ನಂಗೆ ಅವೈಲೇಬಿಲಿಟಿ ಇಲ್ಲ ಅಂದರೆ ನಂದು ಬೇರೆ ಕೆಲಸ ಇರುತ್ತೆ. 4-5 ಕನ್ಸಲ್ಟೇಷನ್ಸ್ ಮಾತ್ರ ತೊಗೋತೀನಿ. ಅರ್ಜೆಂಟ್ ಮಾಡೋದು ಜಾಸ್ತಿ ಮಾಡೋದ್ರಿಂದ ಯಾರಿಗೂ ಕ್ಲಿಯರಾಗಿ ಕೊಡೋಕ್ಕಾಗಲ್ಲ ಡೀಟೇಲ್ಸು. ಅದರಿಂದ 3-4 ಮಾತ್ರ ಮಾಡ್ತೀನಿ, ಅಷ್ಟೇ ಸಾಕು ನನಗೆ. ಯಾಕಂದರೆ ನಾಲೆಡ್ಜ್ನೇ ಶೇರ್ ಮಾಡ್ತು ಅಂದರೆ ಜನಗಳು ಕಲೀಲಿ ಅಂತ. ಮತ್ತು ಫ್ರೀ ಕ್ಲಾಸಸ್ ಗ್ರೂಪ್ ಕೂಡ ಇಲ್ಲೇ ಇದೆ. ಸೊ ಜಾಯ್ನ್ ಆಗಿ ಕೆಲವು ಮಾಹಿತಿಗಳನ್ನ ಮತ್ತು ಗ್ರೂಪ್ ಡಿಸ್ಕಷನ್ಸ್ಗಳನ್ನ ಅಲ್ಲಿ ಮಾಡ್ತಾ ಇರ್ತೀನಿ, ಆಯಿತಾ? ಈ ರೀತಿ ಕೆಲವು ನೋಟ್ಸ್ನ ನಿಮಗೆ ಶೇರ್ ಮಾಡಿದ್ದೀನಿ. ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕೂಡ ಕ್ಲಾರಿಫೈ ಮಾಡ್ಕೊಳ್ಳಿ. ವಾಯ್ಸ್ ಮೆಸೇಜ್ ಡ್ರಾಪ್ ಮಾಡಿ. ವಾಯ್ಸ್ ಮೆಸೇಜ್ ಮಾಡೋದ್ರಿಂದ ಫುಲ್ ಈಸಿ ಆಗುತ್ತೆ ನನಗೆ. ಸೊ ಈ ನಂಬರಿಗೆ ವಾಯ್ಸ್ ಮೆಸೇಜ್ ಕಳಿಸಿ. ನಾನು ಪರ್ಸ್ನಲ್ ನಂಬರ್ ಯೂಸ್ ಮಾಡ್ತೀನಿ ಅಂದರೆ ಪರ್ಸ್ನಲ್ ನಂಬರ್ ಆಬ್ವಿಯಸ್ಲಿ ಇದೆ. ಬಟ್ ಇದು ಕೆಲಸಕ್ಕೆ ಅಂತ ಪರ್ಸ್ನಲ್ ನಂಬರ್ನ ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ಒಂದೇ ನಂಬರ್ ಯೂಸ್ ಮಾಡ್ತಿದ್ದೆ, ಬಟ್ ಈಗ 2 ನಂಬರ್ ಇದೆ. ಬಟ್ 2 ಫೋನ್ ಯೂಸ್ ಮಾಡ್ತೀನಿ. ಸಿಂಗಲ್ ಡ್ಯುಯಲ್ ಸಿಮ್ಮಲ್ಲಿ ಅದು ಇನ್ನೊಂದ್ಸಲ ಯಾವ ಥರ ಎಕ್ಸ್ಪ್ಲೈನ್ ಮಾಡಿದೆ, ಡ್ಯುಯಲ್ ಸಿಮ್ ಯಾಕೆ ಯೂಸ್ ಮಾಡಬಾರ್ದು ಅಂತ. ಬಟ್ ನಾನು 2 ಫೋನ್ ಉಪಯೋಗಿಸ್ತಿದ್ದೀನಿ. ಸೊ ಈ ನಂಬರ್ ಏನಿರುತ್ತೆ ಇದು ಯಾವಾಗಲೂ ಬ್ಯುಸಿ ಇರುತ್ತೆ. ಇದು ಕೆಲಸದ ಮಾತ್ರ ಆಯಿತು. ಆ್ಯಂಡ್ ಮೋಡ್ ಆಫ್ ಮೀಟಿಂಗ್ ಅಂತ ಬಂದಾಗ ಕೆಲವರು ಗೂಗಲ್ ಮೀಟ್ ಕೇಳ್ತಾರೆ, ಕೆಲವರು ವಾಟ್ಸಪ್ಪಲ್ಲಿ ಕೇಳ್ತಾರೆ. ಸೊ ಆನ್ಲೈನ್ ಕಂಪ್ಯೂಟರ್ ಮಾತಾಡಬೇಕಾದ್ರೆ ಕಾಲ್ ರಿಂಗ್ ಆಗಬಹುದು, ನಿಮಗೆ ರಿಸೀವ್ ಮಾಡಬಾರ್ದು ಅಂತಲ್ಲ. ಬಟ್ ನಾನು ಬೇರೆ ಜೊತೆ ಮಾತಾಡಬೇಕಾದ್ರೆ ಅಟ್ ಎ ಟೈಮ್ ಒಬ್ಬರ ಹತ್ರ ಮಾತಾಡಬೇಕು. ಸೊ ಒಬ್ಬರ ಹತ್ರ ಮಾತಾಡ್ತಾ ಇರ್ತೀನಿ. ಸೊ ಇದಿಷ್ಟು ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ಕೊಡ್ಬೇಕಿತ್ತು. ಇದೊಂದು ವೀಡಿಯೋ ಡೀಟೇಲಾಗಿ ನೋಡಿ, ಹೆಲ್ಪ್ ಆಗುತ್ತೆ. ಎಲ್ಲ ಒಂದು ಸ್ಟೆಪ್ಗಳನ್ನ ಫಾಲೋ ಮಾಡಿ. ಏನಕ್ಕೆ ಕಲಿಸೋದು ಸುಮ್ಮನೆ ಹೇಳ್ತೀನಿ ಅಂದ್ರೆ 5-10 ನಿಮಿಷ ಆಗುತ್ತೆ ವೀಡಿಯೋ. ನೀವು ಇದನ್ನು ಕಾರ್ಯರೂಪಕ್ಕೆ ತರೋದು ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ರೂಲ್ಸ್ನ ಫಾಲೋ ಮಾಡಬೇಕಾದ್ರೆ ನಿಧಾನ ಆಗುತ್ತೆ. ಬಟ್ ತಾಳ್ಮೆಯಿಂದ ಮಾಡಿ. ನಿಮ್ಮ ಜೀವನನ ನೀವೇ ಸರಿ ಮಾಡ್ಕೊಳ್ಳೋದು ಅವಕಾಶ ಸಿಕ್ಕಿದಾಗ ನಿಧಾನಕ್ಕೆ ಕರೆಕ್ಟಾಗಿ ಎಲ್ಲನೂ ಯೋಚನೆ ಮಾಡಿ ಒಂದು ಒಳ್ಳೆ ಸಂಖ್ಯೆನ ಉಪಯೋಗಿಸಿ. ಸೊ ಸಂಖ್ಯೆಗಳನ್ನ ನನಗೆ ಕಳಿಸ್ತಾ ಇರಿ. ನಾನು ಕರೆಕ್ಟಾಗಿದ್ದರೆ ಮಾತ್ರ ಓಕೆ ಅಂತ ಹೇಳ್ತೀನಿ. ತಪ್ಪಿತ್ತು ಅಂತ ನನಗೆ ಒಂದು ಪೇರ್ ತಪ್ಪು ಕಾಣಿಸೋರು ಕೂಡ ಉಪಯೋಗ ಇಲ್ಲ. ಮತ್ತು ಸ್ಟಾರ್ಟಿಂಗ್ 4 ಸೀರೀಸಲ್ಲಿ ತಕ್ಕ ಮಟ್ಟಿಗೆ ಫ್ಲೆಕ್ಸಿಬಲ್ ಇರಬಹುದು. ಕೆಲವು ರೂಲ್ಸ್ಗಳನ್ನ ನೀವು ಮಾಡ್ಕೋಬಹುದು, ನಡೆಯುತ್ತೆ. ಬಟ್ ಕೊನೆ 6-7 ನಂಬರ್ಸ್ ಏನಿದೆ ಸ್ವಲ್ಪ ಜೋಪಾನವಾಗಿ ಡಿಸೈನ್ ಮಾಡ್ಕೊಳ್ಳಿ. ಸೊ ಡಿಸೈನ್ ನಾನು ಕಳಿಸಿರ್ತೀನಿ. ನಂಬರ್ ಹುಡುಕಿ, ನಂಬರ್ ಯಾವ ರೀತಿ ಹುಡುಕ್ಬೇಕಂತ ಕೂಡ ಕೊಟ್ಟಿದ್ದೀನಿ. ಸೊ ಪ್ರತಿಯೊಂದನ್ನು ಕೂಡ ನೀವು ಫಾಲೋ ಮಾಡ್ತಾ ಹೋದರೆ ತುಂಬ ಒಳ್ಳೆಯದು. ಉದಾಹರಣೆಗೆ ಹೇಳಂಗಿದ್ರೆ ನೋಡಿ, ಈಗ ವೇದಿಕ್ ಗ್ರಿಡ್ದಲ್ಲಿ ಮಾಹಿತಿ ಇದೆ ಅಲ್ವಾ, ಅದೇ ಥರ ಇಲ್ಲಿ ಮೊಬೈಲ್ ಕೊಟ್ಟಿದ್ದೀನಿ. ನಾನು ಜಸ್ಟ್ ನಿಮ್ಗೆ ತೋರಿಸ್ತೀನಿ, ವೀಡಿಯೋ ಲೆಂತಿ ಆಗೋದು ಬೇಡ. ನಾನು ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ, ಸೊ ಇಲ್ಲಿ ವಿಡಿಯೋ ಕೊಟ್ಟಿದ್ದೀನಿ, ಏನೇನು ಮಾಡುತ್ತೆ ಏನೇನಿತ್ತು ಇದು ಅಂತ ಅಂದ್ಬಿಟ್ಟು. ಅದಾದಮೇಲೆ ಯಾವ್ಯಾವ ನಂಬರ್ಸ್ ಉಪಯೋಗಿಸ್ಬಾರ್ದು, ಏನು ಮಾಡಬೇಕು,
ಅದ್ರಲ್ಲಿ ಸಾಫ್ಟ್ವೇರು, ಟೆಲಿಗ್ರಾಮ್ ಆ್ಯಪ್ ಲಿಂಕು, ಪ್ರತಿಯೊಂದು ಕೂಡ ಮೊಬೈಲ್ ಯಾವ ರೀತಿ ಹುಡುಕ್ ನಂಬರ್ ಯಾವ ಥರ ಹುಡುಕಬೇಕು, ಮತ್ತು ವೇದಿಕ್ ಗ್ರಿಡ್ದು ಕೆಲವು ಬೇಸಿಕ್ಸ್ ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ಆ ಥರ ನೋಡ್ತಾ ಹೋಗಿ ನಿಮಗೆ 100% ಹೆಲ್ಪ್ ಆಗುತ್ತೆ. ಈ ಥರ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.